ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿ ಅಂತೇಳಿ ನನ್ನ ಬ್ಲಡ್ ಅಲ್ಲಿ ಕೂಡ ಕಾಂಗ್ರೆಸ್ ಇದೆ. ನಾನು ಲಾಸ್ಟ್ ಟೈಮ್ 2018 ಕೂಡ ನೀವು ಕೇಳಿ, ಅವಾಗಲೂ ಕೂಡ ನಾನು ಹೇಳಿದ್ದೆ. ಇದರಿಂದಾಗಿ ಪಕ್ಷ ಏನ್ ಹೇಳಿದೆ, ಹೈಕಮಾಂಡ್ ಏನಿದೆ ಅದನ್ನ ಚಾಚು ತಪ್ಪಿ ಅವ್ರು ಏನ್ ಹೇಳಿದ್ದಾರೆ ಶಿರ್ಸಾ ವಹಿಸಿ ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ. ನೀರು ಇಷ್ಟೇ ಹೇಳ್ತಿದೆ ಅಲ್ಲ ಹೈಕಮಾಂಡ್ ಎಲ್ಲರೂ ಕೂಡ, ತುಕಾರಾಮ್ ನೀನ್ ರಾಜಕೀಯ ಭವಿಷ್ಯ ನಮಗ್ ಬಿಡು, ಇವತ್ತು ನೀನು ಪಕ್ಷಕ್ಕೋಸ್ಕರ ನೀನ್ ಜವಾಬ್ದಾರಿ ಓರ್ಬೇಕು ಅಂತ ಹೇಳಿದಾಗ ನಾನು 2024ರಲ್ಲಿ ಬಳ್ಳಾರಿ ಜಿಲ್ಲೆಯಿಂದ 20 ವರ್ಷ ಆಗಿತ್ತು. ಸೋನಿಯಾ ಗಾಂಧಿ ಅವ್ರ ಮೇಡಮ್ ಅವರು ಆದ್ಮೇಲೆ ಆಗಿಲ್ಲ, ನಿಂದಿರ್ಬೇಕಂತ ಹೇಳಿದ್ರು. ಅವರ ಮಾತಿನಂತೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಹಿಂದಿನ ಕೆಪಿಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಎಐಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮತ್ತೆ ರಾಹುಲ್ ಗಾಂಧಿ ಅವರು, ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಹೇಳಿದಕ್ಕೆ ಇವತ್ತು ನಾನು ಸ್ಪರ್ಧೆ ಮಾಡಿ ನಾನು MP ಆಗಿ ಆ ಜವಾಬ್ದಾರಿಯನ್ನ ಇವತ್ತು ಲೋಕಸಭಾ ಸದಸ್ಯನಾಗಿ ಹೋಗಿದ್ದೀನಿ. ಜೊತೆಗೆ ನಾನು ಹೇಳಿದೆ, ಯಾರಿಗಾದ್ರೂ ಕೊಡ್ರಿ ಸರ್ ಸಂಡೂರ್ನಲ್ಲಿ, ಯಾರಿಗಾದ್ರೂ ಇಲ್ಲಂತ. ಇಲ್ಲಿಲ್ಲ, ಸರ್ವೆ ನಿಮ್ ಫ್ಯಾಮಿಲಿ ಪರವಾಗಿದೆ, ನೀನು ಬೈ ಎಲೆಕ್ಷನ್ ನಿಮ್ ಮಿಸಸ್ ಹಾಕ್ಬೇಕು ಅಂತ ಹೇಳಿದ್ರು. ಟಿಕೆಟ್ ಕೊಟ್ರು. ಅಲ್ಲಿ ಕೂಡ ಜವಾಬ್ದಾರಿ, ಪಕ್ಷದ ಜವಾಬ್ದಾರಿಯನ್ನ ನಾನು ತಗೊಂಡು ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬರು ನಾವೆಲ್ಲ ಸೇರಿ ಇವತ್ತು ಸಂಡೂರಿನಲ್ಲಿ ಕೂಡ ಬೈ ಎಲೆಕ್ಷನ್ ನಲ್ಲಿ ನಾವು ಗೆದ್ದು ಬಂದ್ವಿ. ಅದೇ ರೀ ಕಾಂಗ್ರೆಸ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಎಲ್ಲರೂ ಹಂಗಲ್ಲ, ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಅಂತಂತೇಳಿ. ಈಗ ಮಹಿಳೆಯರಿಗಿನ್ನ ಕೊಟ್ಟಿಲ್ಲ, ತಪ್ಪಿಲ್ಲ ಅಂತೇಳ, ಮಹಿಳೆಯರಿಗಿನ್ನ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ನನಗೆ ಮಾತು ಕೊಟ್ಟಿದ್ರು, ಅದನ್ನ ಈಡೇರಿಸರಂಬ ವಿಶ್ವಾಸ ಕೂಡ ಇದೆ. ಇವತ್ತು ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಮುಂದೆ 2028ಗೆ ಮತ್ತೆ ಪಕ್ಷ ಬರಬೇಕು. 2029 ದೇಶದಲ್ಲಿ ನಾವು ಮತ್ತೆ ಸರ್ಕಾರ ರಚನೆ ಮಾಡಬೇಕು, ಜೊತೆಗೆ ಒಳ್ಳೆ ಆಡಳಿತ ಕೊಡ್ಬೇಕು. ಆ ದೃಷ್ಟಿಕೋನದಲ್ಲಿ ಒಳ್ಳೆ ನಿರ್ಧಾರ ಮಾಡ್ತಾರ ಅಂತ ನನಗೆ ವಿಶ್ವಾಸ ಇದೆ. ಪ್ರಯತ್ನ ಕೊನೆವರೆಗೆ ಇರ್ಬೇಕು. ಪ್ರಯತ್ನ ಇಲ್ಲದೆ ಎಲ್ಲ ಯಶಸ್ವಿ ಆಗ್ತದೆ, ಪ್ರಯತ್ನ ಇದ್ದಾಗಲೇ ಯಶಸ್ವಿ ಆಗುತ್ತೆ. ಅದು ಮಾಡ್ತಾ ಇದೀನಿ ತುಕಾರಾಮ್ ನಾನು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.